ಯೇಸು ಕ್ರಿಸ್ತನು ತನ್ನ ವಿಚಾರಣೆಯ ಸಂದರ್ಭದಲ್ಲಿ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಹಾಗೆ ಕುರಿಯ ಹಾಗೆ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಸುಕ್ಷೇಮವಾಗಿದ್ದು ದೇವರ ಜೀವವುಳ್ಳ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷ ಭರಿತರಾಗಿದ್ದೀರಿ ಎಂದು ನಾವು ನಂಬುತ್ತೇವೆ. ದೇವರು ಪರಿಶುದ್ಧನು. ಪರಿಶುದ್ಧನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಕ್ರೂಜೆಯಲ್ಲಿ ಪಾಪ ಸ್ವರೂಪಿಯಾಗಿ ನೇತಾಡಿದನು. ಆತನು ಕ್ರೂಜೆಯಲ್ಲಿ ನುಡಿದ ಕೆಲವು ಮಾತುಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯದಿರಿ. ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬಿಗೆ ಪುಷ್ಟಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ದೇವರಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡವರಾಗಿ ಅದರ ಪ್ರಕಾರವಾಗಿ ನಡೆಯುವುದಕ್ಕೆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಕೀರ್ತನೆ 22:3 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ದೇವರಿಂದ ಯಾಕೆ ಕೈ ಬಿಡಲ್ಪಟ್ಟನು? ಯಾಕಂದರೆ ಆ ಕೊನೆ 3 ತಾಸುಗಳಲ್ಲಿ
ಕ್ರೂಜೆಯಲ್ಲಿ ಭೇದಿಸಲಾಗದ ಆ ಕತ್ತಲೆಯಲ್ಲಿ ಆತನು ಪಾಪವಾಗಿ ಮಾಡಲ್ಪಟ್ಟನು. ದಾಟಿದ ನೀರಿನ ಆಳವೆಷ್ಟು ಎಂಬುದನ್ನು ಬಿಡಿಸಲ್ಪಟ್ಟವರ್ಯಾರು ಎಂದೂ ತಿಳಿಯಲಿಲ್ಲ. ಇಲ್ಲವೇ ಕರ್ತನು ದಾಟಿದ ಆ ಕತ್ತಲೆಯ ಆಳವನ್ನು ಕಳೆದುಕೊಂಡ ನಿದ್ರೆ ಮರಳುವ ತನಕದನ್ನು ಅರಿಯಲಿಲ್ಲ ಎಂಬುದಾಗಿ ನಾವು ನೋಡುವುದಾದರೆ, ಒಂದು ಕ್ಷಣ ಮಾತ್ರ ಆತನು ಕೈಬಿಡಲ್ಪಟ್ಟನು. ವಿಪರ್ಯಾಸವೆಂದರೆ ಆ ಕ್ಷಣದಲ್ಲಿ ದೇವರು ಕ್ರಿಸ್ತನಲ್ಲಿ ಲೋಕವನ್ನು ತನ್ನೊಂದಿಗೆ ಸಂಧಾನಗೊಳಿಸುತ್ತಿದ್ದನು. ಕರ್ತನಾದ ಯೇಸು ತಾನೇ ಹೇಳಿದ್ದಾನೆ, ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು. ಈಗ ಬಂದಿದೆ, ಆದರೆ ನಾನು ಒಂಟಿಗನಲ್ಲ, ತಂದೆಯೂ ನನ್ನ ಸಂಗಡ ಇದ್ದಾನೆ ಎಂಬುದನ್ನು ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಆತನು ಬಂದಿಯಾಗಿರುವಾಗ ತಂದೆಯು ಜೊತೆಯಲ್ಲಿದ್ದನು. ಆತನು ಶಿಕ್ಷೆ ಹಿಂಸೆ ಅನುಭವಿಸುವಾಗಲೂ ಜೊತೆಗಿದ್ದನು. ಕ್ರೂಜೆಗೆ ಆತನನ್ನು ಜಡಿದಾಗಲೂ ತಂದೆ ಆತನ ಜೊತೆಯಲ್ಲಿದ್ದನು. ಕೊನೆಯ ಆ 3 ತಾಸುಗಳಲ್ಲಿ ಆತನು ತನ್ನ ಆತ್ಮವನ್ನು ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಅರ್ಪಿಸುವಾಗ ಆತನನ್ನು ಜಜ್ಜುವುದು ತಂದೆಯ ಸಂಕಲ್ಪವಾಗಿತ್ತು. ಇದನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಕೀರ್ತನೆ 22:1ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕೂಗು ವಿಚಾರಣೆಯ ಸಮಯದಲ್ಲಿ ಆತನು ಮೌನವಾಗಿದ್ದನು. ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 7ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅವರು ಆತನನ್ನು ಒಡೆಯುತ್ತಿದ್ದಾಗ ಆತನು ಮಾತಾಡಲಿಲ್ಲ. ಕ್ರೂಜೆಗೆ ಜಡಿದಾಗ ಸ್ವಲ್ಪವೂ ಧ್ವನಿ ಎತ್ತಲಿಲ್ಲ. ಆದರೆ ದೇವರು ತನ್ನ ಕೈಬಿಟ್ಟಾಗ ಆತನು ಸಿಂಹದಂತೆ ಗುರುಗುಟ್ಟಿದನು. ಅದು ನೋವಿನ ಗರ್ಜನೆಯಾಗಿತ್ತು. ಕಾಡಿನಲ್ಲಿ ಬೇಟೆ ನಾಯಿಗಳು ಒಂದು ಪ್ರಾಣಿಯನ್ನು ಹಿಡಿದು ಕೊಲ್ಲುವಾಗ ನೀನು ನೋಡಿದೀಯಾ? ಆ ಪ್ರಾಣಿಯ ಅರ್ಥನಾದವನ್ನು ಎಂದಾದರೂ ಕೇಳಿದೀಯಾ? ಅದು ಅತಿ ಹೃದಯ ವಿದ್ರಾವಕವಾದದ್ದು. ಇಲ್ಲಿಯ ಕೀರ್ತನೆಗಾರನು ಇದನ್ನೇ ನಮಗೆ ಮನದಟ್ಟು ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಕ್ರೂಜೆಯಿಂದ ಹೊರಟ ಆ ಕೂಗು ಬಂಡೆಗಳನ್ನು ಸೇರಿರಬಹುದು, ಯಾಕಂದರೆ ಅವುಗಳನ್ನು ಸೃಷ್ಟಿಸಿದ್ದು ಆತನ ಧ್ವನಿಯೇ. ಈಗ ಸೃಷ್ಟಿಕರ್ತನು ಹಿಂಸೆಯನ್ನು ಅನುಭವಿಸುತ್ತಿದ್ದಾನೆ. ಆ ಕ್ರೂಜೆಯಿಂದ ಏಟಾದ ಪ್ರಾಣಿಯಂತೆ ಕೂಗುತ್ತಿದ್ದಾನೆ. ಪ್ರಿಯರೇ, ಆತನದು ಮನುಷ್ಯನ ಕೂಗು ಅಲ್ಲ, ಆದರೆ ಅದು ಸಿಂಹದ ಗರ್ಜನೆಯಂತಿತ್ತು. ಆತನ ಮೇಲೆ ನಮ್ಮೆಲ್ಲರ ಪಾಪಗಳು ಹಾಕಲ್ಪಟ್ಟದರಿಂದ ಕ್ರೂಜೆಯಿಂದ ಹೊರಟ ಸಹಿಸಲಸಾಧ್ಯವಾದ ಯಾತನಾಮಯ ಕೂಗು ಅದಾಗಿತ್ತು. ಮುಂದಕ್ಕೆ ನೋಡೋಣ. ಕೀರ್ತನೆ 22:6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನಾನಾದರೂ ಹುಳದಂಥವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನಾದರೂ ಹುಳದಂಥವನೇ ಎಂದು ಹೇಳುವ ಈ ಮಾತಿನ ಅರ್ಥವೇನು? ಈಗಾಗಲೇ ಸಿಂಹದಂತೆ ಗರ್ಜಿಸಿದ್ದನು, ಈಗ ನಾನು ಹುಳದಂಥವನೆಂದು ಹೇಳುತ್ತಿದ್ದಾನೆ. ಇದರ ಅರ್ಥ ಆತನು ಅತ್ಯಂತ ನಿಕೃಷ್ಟದ ಸ್ಥಿತಿಗೆ ತಲುಪಿದ್ದಾನೆ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನೂ ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾನು ಹುಳವೆಂದು ಆತನು ಹೇಳುವಾಗ ಆತನು ನಿಕೃಷ್ಟ ಸ್ಥಿತಿಗೆ ತಲುಪಿದನೆಂಬುದಕ್ಕಿಂತಲೂ ಹೆಚ್ಚಿನ ಅರ್ಥ ಉಂಟಾಗುತ್ತಿತ್ತು. ಆತನು ಹೇಳಿದ್ದಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತದಲ್ಲಿನ ಆ ಕಡುವಾದ ಕಲೆಯನ್ನು ಆತನ ರಕ್ತವು ಮಾತ್ರ ತೆಗೆಯಬಲ್ಲದು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿರುವ ಪಾಪದ ಕಲೆಯನ್ನು ಮಾಸಬಲ್ಲ ಒಂದೇ ಒಂದು ಸಂಗತಿಯಿದೆ, ಅದು ಕ್ರಿಸ್ತನ ರಕ್ತವಾಗಿದೆ. ದೇವರ ಮಗನಾದ ಯೇಸುವಿನ ರಕ್ತವು ನಮ್ಮೆಲ್ಲ ಪಾಪಗಳಿಂದ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆತನ ರಕ್ತ ಮಾತ್ರ. ದೇವರಿಗೆ ಮಹಿಮೆಯಾಗಲಿ.
ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರೂಜೆಯಲ್ಲಿನ ಅಪರಾಧಿಯನ್ನು ನೋಡುವೆಯಾ? ಕೆಳಗೆ ಸುತ್ತ ನಿಂತ ಕರುಣೆಯಿಲ್ಲದ ಜನರಿಂದ ಆತನ ಸಂಕಟವು ಇನ್ನೂ ಅಧಿಕವಾಗಿ ಮಾಡಲ್ಪಟ್ಟಿತು. ಆತನ ಕಣ್ಣುಗಳ ಮೂಲಕ ಆತನೇನನ್ನು ನೋಡುತ್ತಾನೋ ಗಮನಿಸಿರಿ. ಕೀರ್ತನೆ 22, 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ: ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೇ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸವಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಲವು ದುಷ್ಕರ್ಮಿಗಳನ್ನು ಜನರು ಎಷ್ಟು ಹೇಸುತ್ತಾರೆಂದರೆ ಅವರನ್ನು ಸೆರೆಮನೆಯಿಂದ ಹೊರಗೆಳೆದು ಜನರ ಗುಂಪು ತಾವೇ ಶಿಕ್ಷಿಸತೊಡಗುತ್ತಾರೆ. ಈ ರೀತಿ ತಮ್ಮ ಸಿಟ್ಟನ್ನು ಅವರು ತೀರಿಸಿಕೊಳ್ಳುತ್ತಾರೆ. ಆದರೆ ಇಲ್ಲಿರುವ ಗುಂಪು ಹಾಗಲ್ಲ. ಧಾರ್ಮಿಕತೆಯ ಕುರಿತಾಗಿ ಹೇಳಲ್ಪಟ್ಟ ಅತೀ ಕ್ರೂರವಾದ ಉದ್ಗಾರವು ಈ ಫರಿಸಾಯರ ಕುರಿತಾಗಿರಬಹುದು. ಕರ್ತನಾದ ಯೇಸು ಕ್ರೂಜೆಯಲ್ಲಿ ಸಾಯುತ್ತಿರುವಾಗ ಅವರು ಅಲ್ಲಿ ಕೂತುಕೊಂಡು ಆತನನ್ನು ಕಾಯುತ್ತಾ ಇದ್ದರು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 36ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ರೀತಿ ವರ್ತಿಸಬೇಕಾದರೆ ಅವರ ಸ್ವಭಾವ ಅತೀ ಕೀಳುಮಟ್ಟದ್ದಾಗಿರಬೇಕು. ಇದಕ್ಕಿಂತ ಕೆಳಮಟ್ಟಕ್ಕೆ ಒಬ್ಬನು ಇಳಿಯಲು ಸಾಧ್ಯವಿಲ್ಲ. ಅಲ್ಲಿ ಅವರು ಕುಳಿತುಕೊಂಡು ಮರಣ ಪಡುತ್ತಿರುವ ಆತನನ್ನು ಹಂಗಿಸುತ್ತಿರುವಾಗ ಅವರಲ್ಲಿನ ದ್ವೇಷದ, ಮಾನವ ಹೃದಯದ ವಿಷದ, ಕ್ರೂರತನದ ಪರಮಾವಧಿ ಇದಾಗಿತ್ತು. ಅದನ್ನೆಲ್ಲ ಅಸಹ್ಯ ಮಲದಂತೆ ಆತನ ಮೇಲೆ ಹೊಯ್ಯುತ್ತಿದ್ದರು. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಆತನು ಹೀಗೆ ಹೇಳಿರದಿರುತ್ತಿದ್ದರೆ ಅವರ ಪಾಪವು ಕ್ಷಮೆಯಿಲ್ಲದಾಗಿರುತ್ತಿತ್ತು. ಆದರೆ ಅವರು ಕ್ಷಮೆ ಕೇಳಲಿಲ್ಲ. ಆತನು ಅವರ ಪಾಪಗಳಿಗಾಗಿ ಕ್ಷಮೆ ಕೇಳಿದನು. ಅಲ್ಲಿನ ಸಿಪಾಯಿಗಳ ಶತಾಧಿಪತಿಯು ರಕ್ಷಿಸಲ್ಪಟ್ಟನೆಂದು ತಿಳಿದದೆ ಮತ್ತು ಆ ಗುಂಪಿನಲ್ಲಿದ್ದ ಅನೇಕ ಫರಿಸಾಯರು, ತಾರ್ಸದ ಪೌಲನು ಸೇರಿಸಿ ರಕ್ಷಿಸಲ್ಪಟ್ಟರು. ಮುಂದಕ್ಕೆ ನಾವು ನೋಡೋಣ. ಅಮ್ಮ, ಇಗೋ ನಿನ್ನ ಮಗನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಜನರ ಗುಂಪುಗಳನ್ನು ನೋಡಿದಾಗ ಅಲ್ಲಿ ದ್ವೇಷ, ಪ್ರತೀಕಾರದ ಕಣ್ಣುಗಳನ್ನು ಮಾತ್ರ ಕಂಡಿದ್ದಲ್ಲ, ಪ್ರೀತಿ ತುಂಬಿದ ಕಣ್ಣುಗಳನ್ನು ಕಂಡನು. ಅಲ್ಲಿ ಆತನ ತಾಯಿಯು ಯೋಹಾನನ ಸಂಗಡ ನಿಂತಿದ್ದಳು. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಯೇಸು ಆಕೆಯ ಕಡೆಗೆ ದೃಷ್ಟಿಸಿ ನೋಡಿದಾಗ ಆತನ ಹೃದಯದಲ್ಲಿ ಏನು ನಡೆದಿರಬಹುದೆಂದು ಊಹಿಸಬಲ್ಲಿರ? ಆತನ ಯೋಚನೆ ಬೆತ್ಲೆಹೇಮಿನಲ್ಲಿ ತಾನು ಹುಟ್ಟಿದ ಕಾಲಕ್ಕೆ ಹೋಯಿತು. ಆತನು ತಂದೆಗೆ ಹೇಳುತ್ತಾನೆ. ಕೀರ್ತನೆ 22, 9 ಮತ್ತು 10ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಮ್ಮ, ಇಗೋ ನಿನ್ನ ಮಗನು, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ. ಗಲಿಲಾಯದ ಕಾನಾ ಊರಿನ ಮದುವೆಯ ಸಂದರ್ಭದಲ್ಲಿ ಆಕೆ ಆತನು ಮೆಸ್ಸಿಯನೆಂಬುದನ್ನು ತೋರಿಸಲಿಕ್ಕಾಗಿ ಅವನಿಂದ ಒಂದು ಕೆಲಸ ಮಾಡಲು ಹೇಳಿದಳು. ಈ ವಿವಾಹದ ಔತಣದಲ್ಲಿ ಆತನು ತನ್ನನ್ನು ಪ್ರಕಟಿಸಿಕೊಳ್ಳಬೇಕೆಂದು ಆಕೆ ಬಯಸಿದ್ದಳು. ಆದರೆ ಆಗ ಆತನು ಆಕೆಗೆ ಕೊಟ್ಟ ಉತ್ತರ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆದರೆ ಈಗ ಕ್ರೂಜೆಯಲ್ಲಿ ಆತನು ತೂಗುತ್ತಿರುವಾಗ, ಅಮ್ಮ, ಇಗೋ ನಿನ್ನ ಮಗನು ಎಂದು ಆತನು ಹೇಳಿದಾಗ ಆತನ ಸಮಯವು ಈಗ ಬಂದಿದೆ. ಆತನು ಈ ಲೋಕಕ್ಕೆ ಬಂದಿರೋ ಉದ್ದೇಶವು ಈಗ ನೆರವೇರಲಿಕ್ಕಿದೆ. ಇದು ಜಗತ್ತಿನ ಚರಿತ್ರೆಯಲ್ಲೇ ಅತೀ ಪ್ರಾಮುಖ್ಯವಾದ ಗಳಿಗೆಯಾಗಿದೆ. ಬಳಿಕ ಆತನ ದೃಷ್ಟಿಯು ಕ್ರೂಜೆಗೆ ತನ್ನನ್ನು ಹಾಕಿದವರ ಕಡೆಗೆ ತಿರುಗುತ್ತದೆ. ಕೀರ್ತನೆ 22, 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ತನ್ನನ್ನು ಕ್ರೂಜಿಗೆ ಹಾಕುತ್ತಿರುವ ಸಿಪಾಯಿಗಳನ್ನು ವಿವರಿಸುತ್ತಾ ಆತನು ಹೇಳುತ್ತಾನೆ, ಅವರು ಬಾಷಾನಿನ ಬಲವಾದ ಹೋರಿಗಳಂತಿದ್ದಾರೆ ಎಂದು. ಆತನು ಅಷ್ಟಕ್ಕೆ ನಿಲ್ಲಿಸುವುದಿಲ್ಲ, ಯಾಕಂದರೆ ಅವರು ಕ್ರೂರ ಮೃಗಗಳಂತೆ ಆತನನ್ನು ನುಂಗಲು ಕಾಯುತ್ತಿದ್ದಾರೆ. ಕೀರ್ತನೆ 22:13 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ ಎಂಬುದಾಗಿ. ಪ್ರಿಯರೇ, ಆತನು ಈಗ ರೋಮಿನ ಕುರಿತು ಮಾತನಾಡುತ್ತಿದ್ದಾನೆ. ರೋಮ್ ಆತನನ್ನು ಕ್ರೂಜಿಗೆ ಹಾಕಿತು. ಆತನು ಅವರನ್ನು ಗರ್ಜಿಸುವ ಸಿಂಹಗಳಿಗೆ ಹೋಲಿಸುತ್ತಾನೆ. ಸಿಂಹ ರೋಮ್ನ ಸಂಕೇತವಾಗಿದೆ. ಈಗ ಆತನ ಸ್ಥಿತಿಯನ್ನು ಗಮನಿಸಿರಿ. ಕೀರ್ತನೆ 22:14 ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ, ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯನ್ನು ಬರೆದಿದ್ದ ಕಾಲದಲ್ಲಿ ಕ್ರೂಜಿಗೆ ಹಾಕುವ ಶಿಕ್ಷೆಯು ಇದ್ದಿರಲೇ ಇಲ್ಲ. ಆದರೆ ಕ್ರೂಜಿಗೆ ಹಾಕುವುದರ ಈ ಸ್ಪಷ್ಟ ಚಿತ್ರಣವು ನಿಜಕ್ಕೂ ಅದ್ಭುತಕರವಾದದ್ದಾಗಿದೆ. ಆಗ ರೋಮ್ ಸಾಮ್ರಾಜ್ಯವು ಅಸ್ತಿತ್ವದಲ್ಲಿ ಇರಲಿಲ್ಲ ಮತ್ತು ಕ್ರೂಜಿಗೆ ಹಾಕಿ ಕೊಲ್ಲುವ ಶಿಕ್ಷೆಯನ್ನು ರೋಮಾಯರೇ ಆಚರಣೆಗೆ ತಂದವರು. ಆದರೂ ಇಲ್ಲಿ ಕ್ರೂಜಿಗೆ ಹಾಕಲ್ಪಟ್ಟವನೊಬ್ಬನು ಸಾಯುವ ಚಿತ್ರವಿದೆ. ನಾನು ನೀರಿನಂತೆ ಹೊಯ್ಯಲ್ಪಟ್ಟಿದ್ದೇನೆ ಎಂಬುದಾಗಿ ನೋಡುವಾಗ ಆ ಬಿಸಿಲಿನಲ್ಲಿ ಸಾಯುತ್ತಿರುವವನ ದೇಹದಿಂದ ಹೊರಬರುತ್ತಿರುವಾದ ಅತಿಯಾದ ಬೆವರು, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ ಎಂಬುದಾಗಿ ನೋಡುವಾಗ ಕ್ರೂಜಿಗೆ ಹಾಕುವುದರ ಅತೀ ಭಯಂಕರ ಸ್ಥಿತಿಯೆಂದರೆ ಆ ವ್ಯಕ್ತಿಯ ರಕ್ತವು ಸೋರಿ ಹೋಗುತ್ತಾ ಇರುವಾಗ ಆತನ ಶಕ್ತಿಯು ಬತ್ತಿ ಹೋಗುತ್ತದೆ, ಎಲ್ಲ ಎಲುಬುಗಳು ಕೀಲುಗಳಿಂದ ಸಡಲಿ ಹೋಗುತ್ತವೆ. ಇದು ಅತಿ ಭಯಂಕರವಾದ ಅವಸ್ಥೆ. ಅದು ಅತಿ ಭಯಂಕರವಾದ ಯಾತನೆಯಾಗಿರುತ್ತದೆ. ಬಳಿಕ ಆತನು ಆಶ್ಚರ್ಯಕರ ಸಂಗತಿ ಒಂದನ್ನು ಹೇಳುತ್ತಾನೆ. ಅದೇನೆಂಬುದಾಗಿ ನೋಡುವಾಗ, ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ ಎಂಬುದಾಗಿ. ಪ್ರಿಯರೇ, ಆತನು ಹೃದಯ ಒಡೆದವನಾಗಿ ಸತ್ತನು. ಅನೇಕ ವೈದ್ಯರು ಹೇಳುವಂತೆ ಹರಿದು ಹೋದ ಹೃದಯವು ಯೋಹಾನನು ತಿಳಿಸಿದ ಸ್ಥಿತಿಗೆ ತಲುಪುತ್ತದೆ ಎಂದು. ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತ ನೀರು ಹೊರಟಿತು. ಯೋಹಾನ ಬರೆದ ಸುವಾರ್ತೆ 19:34 ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಇದನ್ನು ವಿವರಿಸುವಾಗ ಸಿಪಾಯಿಯು ಆತನ ಪಕ್ಕೆಗೆ ಈಟಿಯಿಂದ ಚುಚ್ಚಿದನು. ಆಗ ರಕ್ತ ನೀರು ಹೊರಬಂದಿತ್ತು. ರಕ್ತ ಮಾತ್ರವಲ್ಲ, ರಕ್ತ ನೀರೂ ಸಹ. ಯೋಹಾನನು ಅದನ್ನು ಕಣ್ಣಾರೆ ಕಂಡು ಬರೆದಿದ್ದನು. ಯೇಸು ಹೃದಯ ಒಡೆದವನಾಗಿ ಸತ್ತನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಪ್ರಿಯರೇ, ಅಲ್ಲಿ ಆತನು ಮರಣಕ್ಕೆ ಸಮೀಪನಾಗಿ ತೂಗುತ್ತಿರುವಾಗ, ಆತನ ಮೈಯಿಂದ ಅತಿಯಾದ ಬೆವರು ಸುರಿಯುತ್ತಿರುವಾಗ ಆತನು ಬಾಯಾರಿಕೆಯಿಂದ ಬಳಲಿದನು. ಕೀರ್ತನೆ 22:15 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ, ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತೀ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೂಜಿಯ ಬುಡದಲ್ಲಿದ್ದವರು ಆತನು ನೀರಡಿಕೆಯಾಗಿದೆ ಎಂದು ಹೇಳಿದ್ದನ್ನು ಕೇಳಿದರು. ಕೀರ್ತನೆ 22:16 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ನಾಯಿ ಎಂಬುದಾಗಿ ಅನ್ಯಜನರನ್ನು ಕರೆಯಲಾಗುತ್ತಿತ್ತು. ಆತನ ಕೈಕಾಲುಗಳನ್ನು ತಿವಿದದ್ದು ಕ್ರೂಜಿಗೆ ಹಾಕುವುದರ ನಿಜ ಚಿತ್ರಣವಾಗಿತ್ತು. ಕೀರ್ತನೆ 22:17 ಮತ್ತು 18 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು, ಅವರೋ ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ, ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಬಟ್ಟೆ ಇಲ್ಲದವನಾಗಿ ಕ್ರೂಜಿಗೆ ಹಾಕಲ್ಪಟ್ಟನು. ಅರೆ ನಗ್ನ ಹಾಗೂ ಲೈಂಗಿಕತೆ ತುಂಬಿದ ಈಗಿನ ಸಮಾಜದವರಿಗೆ ಕ್ರೂಜೆಯಲ್ಲಿ ಬಟ್ಟೆ ಇಲ್ಲದವನಾಗಿದ್ದ ಆತನಿಗಾದ ಅವಮಾನವು ಅರ್ಥವಾಗಲಿಕ್ಕಿಲ್ಲ. ಅವರು ಆತನ ಅಂಗಿಗಳನ್ನು ತೆಗೆದು ಯಾರಿಗೆ ಕೊಡಬೇಕೆಂದು ಚೀಟು ಹಾಕಿದರು. ಪ್ರಿಯ ಸ್ನೇಹಿತನೇ, ನೀನು ಕ್ರಿಸ್ತನ ನೀತಿವಂತಿಕೆಯಿಂದ ಹೊದಿಸಲ್ಪಟ್ಟ ನಿತ್ಯತ್ವದಲ್ಲಿ ದೇವರೆದುರು ನಿಲ್ಲುವುದಕ್ಕಾಗುವಂತೆ ಇದೆಲ್ಲವನ್ನೂ ಆತನು ಸಹಿಸಿದನು.
ಬಟ್ಟೆ ಇಲ್ಲದವನಾಗಿ ನೇತಾಡಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂಬುದಾಗಿ. ಕೀರ್ತನೆ 22, 19 ಮತ್ತು 20ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ, ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು, ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಿಯ ಪ್ರಾಣವನ್ನು ಅಂದರೆ ಏಕೈಕ ಪ್ರಾಣವೆಂದು ಹೇಳಬಹುದು. ಈತನು ಪ್ರಿಯನಾಗಿರುವ ನನ್ನ ಮಗನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆದದ್ದನ್ನು ನಾವು ನೋಡುತ್ತೇವೆ. ನನ್ನ ಪ್ರಾಣವನ್ನು ಕತ್ತಿಯಿಂದ ಕಾಪಾಡು ಎಂಬುದಾಗಿ ನೋಡುವಾಗ, ನನ್ನ ಏಕೈಕ ಪ್ರಾಣವನ್ನು ನಾಯಿಗಳ ಬಾಯಿಂದ ರಕ್ಷಿಸು ಎಂಬುದಾಗಿ. ಯೇಸು ಹೇಳಿದನು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮುಂದಕ್ಕೆ ನೋಡೋಣ. ಕೀರ್ತನೆ 22, 21ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಸಿಂಹಗಳ ಬಾಯಿಯಿಂದಲೂ ಕಾಡು ಕೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು, ನನಗೆ ಸದುತ್ತರವನ್ನು ಕೊಟ್ಟಿದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾಡು ಕೋಣಗಳ ಕೊಂಬಿನಿಂದ ನನ್ನನ್ನು ತಪ್ಪಿಸಿದೆಯಲ್ಲ ಎಂಬುದಾಗಿ ನೋಡುವಾಗ, ಅತಿಯಾದ ಸ್ಥಿತಿಯನ್ನು ಹೇಳುವುದಕ್ಕಾಗಿ ಇಬ್ರಿಯ ಮಾತಿನಲ್ಲಿ ಬಹುವಚನವನ್ನು ಉಪಯೋಗಿಸಲಾಗುತ್ತದೆ. ಆದರೆ ನಿಜವಾಗಿ ಅದು ಒಂದೇ ಕೊಂಬು ಆಗಿತ್ತು. ಅನೇಕ ವರ್ಷಗಳವರೆಗೆ ಈ ಏಕಕೊಂಬಿನ ಪ್ರಾಣಿ ಒಂದು ಊಹೆಯಾಗಿತ್ತು ಎಂದು ನೆನೆಸಿದ್ದರು. ಆದರೆ ಇತ್ತೀಚಿನ ಸಂಶೋಧನೆಗಳಿಂದ ಅದು ಆನೆಗಿಂತ ಸ್ವಲ್ಪ ಚಿಕ್ಕ ಪ್ರಾಣಿಯಾಗಿತ್ತೆಂದು, ಹೆಚ್ಚು ಕಡಿಮೆ ಖಡ್ಗಮೃಗದಂತಿತ್ತೆಂದು ತಿಳಿದು ಬಂದಿದೆ. ಕೆಲವೊಮ್ಮೆ ಅದನ್ನು ಕಾಡು ಹೋರಿ ಎಂದು ಕರೆಯುತ್ತಿದ್ದರು. ಅವು ಬಹು ಕ್ರೂರವಾಗಿದ್ದು ಕೊಲ್ಲುವುದರಲ್ಲಿ ಪರಿಣಿತವಾಗಿದ್ದವು. ಅವುಗಳನ್ನು ಗುರುತಿಸಲು ಅವಕ್ಕಿದ್ದ ಒಂದೇ ಕೊಂಬು ಕಾರಣವಾಗಿತ್ತು. ಏಕಕೊಂಬಿನ ಪ್ರಾಣಿಯ ಕೊಂಬಿನಿಂದ ನನ್ನನ್ನು ತಪ್ಪಿಸಿದೆಯಲ್ಲ, ಇದು ನಿಜವಾಗಿಯೂ ಗಮನಾರ್ಹವಾದದ್ದು. ಕರ್ತನಾದ ಯೇಸುವನ್ನು ಹಾಕಲ್ಪಟ್ಟ ಕ್ರೂಜೆಯು ಈಗಿನ ಆಕಾರದ್ದಾಗಿರಲಿಕ್ಕಿಲ್ಲ. ನಾವು ಅಡ್ಡದ ಒಂದು ಹಾಗೂ ನೇರದ ಒಂದು ಮರದ ತುಂಡುಗಳೆಂದು ನೆನೆಸುತ್ತೇವೆ. ಆದರೆ ಸತ್ಯವೇದದಲ್ಲಿ ಎಲ್ಲಿಯೂ ಆ ರೀತಿ ಹೇಳಲ್ಪಟ್ಟಿಲ್ಲ. ಕರ್ತನಲ್ಲಿ ಪ್ರಿಯರೇ, ಅವರು ಆತನನ್ನು ಮರದ ಕಂಬದಿಂದ ಇಳಿಸಿದರು. ಇದರ ಅರ್ಥ ನೇರವಾದ ಮತ್ತು ಅಡ್ಡಲಾದ ತುಂಡುಗಳೆಂದೋ. ಈಗಿನ ಕ್ರೂಜೆಯ ಆಕಾರವನ್ನು ನಾನು ಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಆದರೆ ಈ ಕೀರ್ತನೆಯ ನಿಖರತೆಯನ್ನು ತಿಳಿಸುವುದಕ್ಕಾಗಿ ಅದನ್ನು ಬದಿಗಿರಿಸೋಣ. ನೀನು ನನ್ನನ್ನು ಏಕಕೊಂಬಿನ ಪ್ರಾಣಿಯಿಂದ ಕಾಪಾಡಿದ್ದಿ, ಅಂದರೆ ಕ್ರೂಜೆಯಿಂದ. ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ತಿರುಗಿ ನಾವು ಈ ವಾಕ್ಯ ಭಾಗವನ್ನು ನೋಡುವಾಗ ಮತ್ತೊಂದು ವಿಶೇಷ ಸಂಗತಿ ಎಂದರೆ, ಇಲ್ಲಿ ಕಂಬ ಇಲ್ಲವೇ ಮರ ಎಂದು ಭಾಷಾಂತರಿಸಲಾದ ಪದವು ಪ್ರಕಟಣೆ 22ರಲ್ಲಿ ಜೀವವೃಕ್ಷವೆಂದು ಕರೆಯಲಾಗಿದೆ. ಯೇಸು ಸತ್ತ ಆ ಮರವು ಅಲ್ಲಿ ಜೀವಂತ ಮರವಾಗಿ ಯುಗ ಯುಗಾಂತರಗಳಲ್ಲಿಯೂ ನಮ್ಮ ಬಿಡುಗಡೆಯ ಸಂಕೇತವಾಗಿ ಇರುತ್ತದೆ. ಪ್ರಿಯರೇ, ಈ ಕೀರ್ತನೆಯ 22ನೇ ವಚನಕ್ಕೆ ಬರುವಾಗ ಒಂದು ವಿಶೇಷ ಬದಲಾವಣೆಯನ್ನು ಕಾಣುತ್ತೇವೆ. ಈ ತನಕ ಕ್ರಿಸ್ತನ ಶ್ರಮೆಗಳು ನಮಗೆ ವಿವರಿಸಲ್ಪಟ್ಟವು. ಈಗ ಮುಂದೆ ಬರಲಿರುವ ಮಹಿಮೆಯನ್ನು ನಾವು ನೋಡಲಿದ್ದೇವೆ. ಕೀರ್ತನೆ 22, 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರೂಜೆಯಲ್ಲಿ ಇಡೀ ಕೀರ್ತನೆಯನ್ನು ಹೇಳಿರಬಹುದೆಂದು ನೆನೆಸುತ್ತೇನೆ. ಆತನು ಸೋಲಿನೊಂದಿಗೆ ಸಾಯಲಿಲ್ಲ. ಯಾಕೆಂದರೆ ಅಂತ್ಯವನ್ನು ಸಮೀಪಿಸಿದಾಗ ಆತನೆಂದನು, ಈ ಸುವಾರ್ತೆಯು ಸಾಕ್ಷಿಗಾಗಿ ಸಾರಲಾಗುವುದು. ನಿನ್ನ ನಾಮವನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾಮಂದಿರದಲ್ಲಿ ಪರಿಸಾಯರು ಸದ್ದುಕಾಯರು ಸೇರಿರುವಲ್ಲಿ ಪೇತ್ರನು ಅವರಿಗೆ ಹೇಳುತ್ತಾನೆ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂಬುದನ್ನು ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 22, 25 ಮತ್ತು 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು. ನನ್ನ ಹರಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು. ದೀನರು ಉಂಡು ತೃಪ್ತರಾಗುವರು. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರೂಜೆಯ ಮೇಲಿನ ಕಳ್ಳನು ಹೇಳಿದನು,
ಕರ್ತನೇ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ಓದುತ್ತೇವೆ. ಕ್ರಿಸ್ತನು ಹೇಳುತ್ತಾನೆ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ವಿಮೋಚಿಸಲ್ಪಟ್ಟವರು ಅಲ್ಲಿದ್ದು ಸ್ತುತಿಸುವರು. ಆ ದಿನದಲ್ಲಿ ಆತನು ತನ್ನೊಂದಿಗೆ ಕರೆದುಕೊಂಡು ಹೋದ ಕಳ್ಳನು ಅಲ್ಲಿರುವನು. ಅವನು ಭೂಮಿಯಲ್ಲಿ ವಾಸಿಸಲು ಅನರ್ಹನಾದವನಾಗಿದ್ದರೂ ಕರ್ತನಾದ ಯೇಸು ಅವನನ್ನು ತನ್ನ ಕ್ರೂಜೆಯ ಮರಣದ ಮೂಲಕ ಪರಲೋಕದಲ್ಲಿ ವಾಸಿಸಲು ತಕ್ಕವನನ್ನಾಗಿ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಕೂಡ ಈ ಭೂಮಿಯಲ್ಲಿ ಜೀವಿಸುವಾಗ ಕರ್ತನಿಂದ ರಕ್ಷಣೆಯನ್ನು ಹೊಂದಿದವರಾಗಿ ಪರಲೋಕದಲ್ಲಿ ದಿನಾಲು ಆತನ್ನು ಸ್ತುತಿಸುವಂಥ ಆ ನಿತ್ಯ ಸೌಭಾಗ್ಯದಲ್ಲಿ ಸೇರೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡಾಗ ಒಂದು ಕ್ಷಣ ದೇವರ ಅನ್ಯೋನ್ಯತೆಯಿಂದ ಕೈ ಬಿಡಲ್ಪಡುವ ಸ್ಥಿತಿಗೆ ಬಂದನು. ಅಂದರೆ ದೇವರ ಚಿತ್ತವನ್ನು ಆತನು ನೆರವೇರಿಸಿದನು. ಆತನು ಕ್ರೂಚೆಯಲ್ಲಿ ನುಡಿದ ನುಡಿಮುತ್ತುಗಳು ನಮ್ಮ ಆತ್ಮೀಯ ಜೀವಿತಕ್ಕೆ ಎಷ್ಟೋ ಬಲವನ್ನು ನೀಡಿದೆ ಅಲ್ಲವೇ? ಹೌದು, ನಾವು ಕೂಡ ಆತ್ಮಭರಿತರಾಗಿ ದೇವರನ್ನು ಮಹಿಮೆಪಡಿಸೋಣ. ಬನ್ರಿ, ಪ್ರಾರ್ಥನೆಯನ್ನು ಮಾಡೋಣ. ನಮ್ಮೆಲ್ಲರನ್ನು ಅತಿಯಾಗಿ ಪ್ರೀತಿ ಮಾಡಿ ಶಾಶ್ವತವಾದ ಪ್ರೇಮದಿಂದ ಪ್ರೇಮಿಸಿದಂಥ ಪ್ರೀತಿಯುಳ್ಳ ಯೇಸುವೆ, ನಮ್ಮೆಲ್ಲರಿಗೋಸ್ಕರ ಕಲ್ವಾರಿ ಕ್ರೂಚಿಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಿ ಯೇಸುವೆ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಇನ್ನೂ ಯಾರಾದರೂ ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬರೆದಿದ್ದರೆ ಅವರ ಹೃದಯವನ್ನು ತಾಕು ಸ್ವಾಮಿ. ನಿನ್ನ ಕಲ್ವಾರಿ ಪ್ರೀತಿಯಿಂದ ಅವರನ್ನು ಸೆಳೆದುಕೊಳ್ಳಬೇಕೆಂದು ಬೇಡುತ್ತೇವೆ. ಅವರ ಆತ್ಮೀಯ ಕಣ್ಣುಗಳನ್ನು ತೆರೆ. ನಿನ್ನ ಪ್ರೀತಿಯ ರುಚಿಯನ್ನು ನೋಡುವಂತೆ ಕೃಪೆ ತೋರಿಸು. ಅವರ ಪ್ರತಿಯೊಂದು ಅಗತ್ಯತೆಗಳನ್ನು ಪೂರೈಸಿ ಅವರನ್ನು ಆಶೀರ್ವದಿಸಬೇಕೆಂದು ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನದಲ್ಲಿ ನೀವು ಹೊಂದಿದ್ದ ಆಶೀರ್ವಾದಗಳನ್ನು ನಮ್ಮ ಮೊಬೈಲ್ ಸಂಖ್ಯೆ 9845616412 ಇದಕ್ಕೆ ಕರೆ ಮಾಡುವುದರ ಮೂಲಕ ತಿಳಿಯಪಡಿಸಿರಿ. ಮತ್ತೆ ಸಂಧಿಸೋಣವಾ? ನಿಮ್ಮೆಲ್ಲರಿಗೂ ವಂದನೆಗಳು.